ಎಣ್ಣೆ ಬೆಣ್ಣೆ ಇಲ್ಲದೆ ನಿಮಗೆ ಅಡುಗೆನೇ ಮಾಡೋಕ್ಕೆ ಬರೋದಿಲ್ವ ಅಂತ ಯಾರಾದರೂ ಹೇಳ್ತಾ ಇದ್ದರೆ ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ಬೋದು. ಇವತ್ತಿಂದ ನಾನು ಝೀರೋ ಆಯಿಲ್ ರೆಸಿಪೀಸ್ನ ತೋರಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಬದನೆಕಾಯಿ ಬಾತ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಬದಲಿಗೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀರು ಮರಳಬೇಕಾದ್ರೆ ಅಂದರೆ ಕುದಿ ಬರೋದಕ್ಕೆ ಶುರು ಆಗಬೇಕಾದ್ರೆ ಅದಕ್ಕೆ ಸ್ವಲ್ಪ ಸಾಸಿವೆ ಈರುಳ್ಳಿ ಹಾಕಿ ಈ ರೀತಿ ಬಾಡಿಸ್ಕೋಬೇಕು. ನಾನಿಲ್ಲಿ ಒಂದು 2 ಹಿಡಿಯಷ್ಟು ಹಿದ್ಕವರೆಯನ್ನು ಹಾಕಿದ್ದೀನಿ. ಹಾಗೆಯೇ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಆಮೇಲೆ ಒಂದು ಅರ್ಧ ಹಿಡಿಯಷ್ಟು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಟೊಮೆಟೊನ ಇಲ್ಲಿ ಹೆಚ್ಚಿಟ್ಕೊಂಡು ಹಾಕಿ ಉಪ್ಪನ್ನು ಹಾಕಿ ಒಂದು ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸಿದ್ರೆ ಟೊಮೆಟೊ ತುಂಬ ಸಾಫ್ಟಾಗಿ ಕುಕ್ ಆಗಿರುತ್ತೆ. ಈಗ ಮಸಾಲೆ ಪದಾರ್ಥಗಳನ್ನು ಹಾಕ್ಕೋತಾ ಇದ್ದೀನಿ. ಧನಿಯಾ ಪುಡಿ, ಚಕ್ಕೆ ಲವಂಗ ಪುಡಿ ಮತ್ತು ಖಾರದ ಪುಡಿನ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಬದನೆಕಾಯಿನೂ ಸಹ ಇದಕ್ಕೆ ಸೇರಿಸ್ಕೊಂಡು 1-2 ನಿಮಿಷ ರೀತಿ ಫ್ರೈ ಮಾಡಿಕೊಂಡು ಮಸಾಲೆ ಎಲ್ಲ ಅಕ್ಕಿಗೆ ಹಿಡಿಬೇಕು ಅಂತ ನೆನೆಸಿಟ್ಕೊಂಡಿರ್ತಕ್ಕಂತಹ ಅಕ್ಕಿನ ಇದ್ರ ಜೊತೆ ಸೇರಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಆಮೇಲೆ ಈಗ ಅಕ್ಕಿಗೆ ಬೇಕಾದಷ್ಟು ನೀರನ್ನು ಮಾತ್ರ ಹಾಕಿ ಉಪ್ಪನ್ನು ಸಹ ಹಾಕಿ ಈ ರೀತಿ ಕುಕ್ಕರ್ನ ಮುಚ್ಚಳ ಮುಚ್ಚಿ 1 ವಿಷಲ್ನ ಹಾಕ್ಸ್ಕೋಬೇಕು. ಕುಕ್ಕರ್ ಕೂಲಾದಮೇಲೆ ತೆಗೆದು ನೋಡಿದಾಗ ನೋಡಿ ಇಷ್ಟು ಚೆನ್ನಾಗಿ ರೆಡಿಯಾಗಿರುತ್ತೆ ಬದನೆಕಾಯಿ ಬಾತು. ಝೀರೋ ಆಯಿಲ್ ರೆಸಿಪಿ ಇದು. ಈಗ ತಳ ಹಿಡಿದಿದೆಯಾ ಅಂತ ನೋಡಿ ಚೆಕ್ ಮಾಡಿ ನೋಡಿದ್ರೆ ಒಂದಿಷ್ಟು ಸಹ ಹಿಡಿದಿರಲಿಲ್ಲ. ರುಚಿನೂ ಅಷ್ಟೇ ಚೆನ್ನಾಗಿತ್ತು. ಬಂದು ಮಾವಿನಕಾಯಿ ಚಿತ್ರಾನ್ನ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದಷ್ಟು ಪದಾರ್ಥಗಳನ್ನು ನಾವಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ 1 ಕಪ್ನಷ್ಟು ನಾನು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿಕೊಂಡು ಅದರ ಸಿಪ್ಪೆನೆಲ್ಲ ಈ ರೀತಿ ರಿಮೂವ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು 2 ಚಮಚ ಕಡಲೆಬೇಳೆ, 2 ಚಮಚ ಉದ್ದಿನಬೇಳೆನೂ ಸಹ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ಸಾಸಿವೆ ಮತ್ತು ಜೀರಿಗೆನ ಒಂದು 10 ಸೆಕೆಂಡ್ ಅಷ್ಟೇ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ. ಹಾಗಾಗಿ ಮಾವಿನಕಾಯಿನ ತುರಿದಿಟ್ಕೋಬೇಕು. ಈಗ ಎಲ್ಲ ಪ್ರಿಪ್ರೇಷನ್ಸು ಆಯಿತು. ಈಗ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ತೊಳೆದಿಟ್ಕೊಂಡಿರ್ತಕ್ಕಂತಹ ಅಕ್ಕಿನ ಹಾಕ್ಕೊಂಡು 1 ಚಿಟಿಕೆ ಅರಿಶಿನ, ಡ್ರೈ ರೋಸ್ಟ್ ಮಾಡ್ಕೊಂಡಿರ್ತಕ್ಕಂತಹ ಒಣಮೆಣಸಿನಕಾಯಿ ಮತ್ತು ಇತರೆ ಪದಾರ್ಥಗಳನ್ನೆಲ್ಲ ಹಾಕಿ ಕರಿಬೇವನ್ನು ಸಹ ಹಾಕಿ ತುರಿದಿಟ್ಕೊಂಡಿರ್ತಕ್ಕಂತಹ ಮಾವಿನಕಾಯಿ ತುರಿ ಏನಿದೆ ಅದನ್ನು ಸಹ ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಈಗ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡ್ಕೋಬೇಕು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಹ ಈ ರೀತಿ ಹಾಕ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ 1 ವಿಷಲ್ನ ನಾವು ಹಾಕ್ಸ್ಕೋಬೇಕು. ಪ್ರೆಷರ್ ಹೋದ್ಮೇಲೆ ಕುಕ್ಕರ್ ಮುಚ್ಚಳನ ತೆಗೆದು ನೋಡಿದ್ರೆ ಚಿತ್ರಾನ್ನ ಎಷ್ಟು ಚೆನ್ನಾಗಿ ರೆಡಿಯಾಗಿರುತ್ತೆ. ಈಗ ಬಿಸಿ ಬಿಸಿ ಚಿತ್ರಾನ್ನಕ್ಕೆ ಹುರಿದಿಟ್ಕೊಂಡಿರ್ತಕ್ಕಂಥ ಕಡಲೆ ಬೀಜನ ಈ ರೀತಿ ಗಾರ್ನಿಷ್ ಮಾಡ್ಕೊಂಡು ತಿಂತಾ ಇದ್ದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದವರೆಲ್ಲ ಲೈಕ್, ಶೇರ್, ಫಾಲೋ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು. ನಂಬರ್ 3 ಬಂದು ಬೆಂಡೆಕಾಯಿ ಮತ್ತು ಕಡಲೆಕಾಳನ್ನು ಹಾಕಿ ಮಾಡಿರ್ತಕ್ಕಂತಹ ಸಾರು ಆಗಿದೆ. ಇಲ್ಲಿ ಒಂದು ತಟ್ಟೆಯಲ್ಲಿ ತೋರಿಸ್ತಾ ಇರ್ತಕ್ಕಂತಹ ಎಲ್ಲ ಪದಾರ್ಥಗಳ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಒಂದು ಸ್ವಲ್ಪ ನೀರನ್ನು ಸೇರಿಸಿ ನಾವು ಒಂದು ಮಸಾಲೆನ ಇಲ್ಲಿ ಹರ್ಕೊಂಡು ಬರಬೇಕಾಗತ್ತೆ. ಈಗ ಮಸಾಲೆ ಎಲ್ಲ ರೆಡಿ ಆಗಿದೆ. ಈಗ ಕಡಲೆಕಾಳನ್ನು ನಾನಿಲ್ಲಿ ಹುರ್ಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಕಪ್ಪಿನಷ್ಟು ಕಡಲೆಕಾಳನ್ನು ತಗೊಂಡು ಇಲ್ಲಿ ಹುರ್ಕೋತಾ ಇದ್ದೀನಿ. ಈಗ ಅದೇ ಬಾಣಲೆಯಲ್ಲಿ ನಾವು ಬೆಂಡೆಕಾಯಿನ ಹುರ್ಕೋಬೇಕಾಗತ್ತೆ. ಇದಕ್ಕೆ ಅತಿ ಮುಖ್ಯವಾಗಿ ಏನಂತಂದರೆ ಬೆಂಡೆಕಾಯಿನ ನಾವು ನೀಟಾಗಿ ತೊಳೆದಿಟ್ಕೊಂಡು ಶುಭ್ರವಾಗಿ ಒರೆಸ್ಕೊಂಡು ಆಮೇಲೆ ನಾವು ಇದನ್ನು ಹಾಕ್ಕೋಬೇಕಾಗತ್ತೆ. ಯಾಕಂದರೆ ಇಲ್ಲಿ ಲೋಳೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಈ ಬಾಣಲೆಯಲ್ಲಿ ಹಾಕಿದ ತಕ್ಷಣ ನೀರಿನಂಶ ಇದ್ದರೆ. ಹಾಗಾಗಿ ನೀರಿನಂಶ ಒಂದಿಷ್ಟು ಸಹ ಇರಬಾರ್ದು. ನೋಡಿ ಈ ರೀತಿ ಒಂದು ಕಲರ್ ಬಂದಿದ ತಕ್ಷಣ ಸ್ವಲ್ಪ ಕಪ್ಪಾಗ್ತಾ ಇದೆ ಅಂದಿದ ತಕ್ಷಣ ಅದನ್ನು ತೆಗೆದಿಟ್ಕೋಬೇಕಾಗತ್ತೆ. ಇಲ್ಲಾಂದರೆ ತುಂಬಾ ಕುಕ್ ಆಗಿಬಿಡುತ್ತೆ, ಬೆಂಡೆಕಾಯಿ ಚೆನ್ನಾಗಿರೋದಿಲ್ಲ. ಈಗ ಒಂದು ಪಾತ್ರೆಯಲ್ಲಿ ರುಬ್ಬಿಟ್ಕೊಂಡಿರ್ತಕ್ಕಂತಹ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದಕ್ಕೆ ಬೇಕಾದಷ್ಟು ನೀರನ್ನು ಸಹ ಹಾಕಿ ಈಗ ಸಾಂಬಾರು ಕುದಿ ಬಂದಿದ ತಕ್ಷಣ ನಾವು ಈ ಕಡಲೆಕಾಳು ಮತ್ತು ಬೆಂಡೆಕಾಯಿನ ಏನು ಹುರಿದಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೋಬೇಕಾಗತ್ತೆ. ಅದಕ್ಕೆ ಮುಂಚೆ ಹಾಕ್ಕೊಂಡ್ರೆ ಮತ್ತೆ ಲೋಳೆ ಥರ ಅಂಟು ಥರ ಆಗಿಬಿಡುತ್ತೆ ಸಾರು. ಅದಕ್ಕೆ ಮುಂಚೆ ಹಾಕ್ಕೋಬಾರ್ದು. ಈಗ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಕುದಿಸ್ಕೊಂಡ್ರೆ ಒಂದು 10-12 ನಿಮಿಷ ಸಾರು ರೆಡಿ ಆಗುತ್ತೆ. ಅನ್ನ ಜೊತೆ ಮುದ್ದೆ ಜೊತೆ ಈ ಸಾರಂತೂ ಸೂಪರಾಗಿರುತ್ತೆ. ರೆಸಿಪಿ ಇಷ್ಟ ಆದವರೆಲ್ಲ ಲೈಕ್, ಶೇರ್, ಫಾಲೋ ಮಾಡಿ. ಎಲ್ಲರಿಗೂ ಮೊಬೈಲ್ ಸೀರೀಸ್ನ ರೆಸಿಪಿ ನಂಬರ್ 4 ಬಂದು ಮನಿ ಬ್ಯಾಗ್ ಅಥವಾ ವೆಜಿಟೇಬಲ್ ಬ್ಯಾಗ್. ಇದನ್ನು ಮಾಡೋದು ಹೇಗೆ ಅಂತಂದರೆ ಮೊದಲಿಗೆ ಒಂದು ಬಾಣಲೆಯಲ್ಲಿ ಒಂದು ದಪ್ಪ ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು. ಅದನ್ನು ಮೊದಲು ಫ್ರೈ ಮಾಡ್ಕೋಬೇಕು. ಆಮೇಲೆ 1 ಹಿಡಿಯಷ್ಟು ಪನ್ನೀರ್ ತುಂಡುಗಳು, ಅದನ್ನು ಅಷ್ಟೇ ತುಂಬ ಚೆನ್ನಾಗಿ ಚಾಪ್ ಮಾಡ್ಕೊಂಡಿರಬೇಕು. ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಅದ್ರ ಫ್ಲೇವರ್ ಎಲ್ಲ ಬರಬೇಕು. ಹಾಗಾಗಿ ಮೊದಲಿಗೆ ಅದನ್ನು ಹಾಕ್ಕೊಳ್ಳೋದು ಒಳ್ಳೆಯದು. ಆಮೇಲೆ ನಾನು ಇಲ್ಲಿ
ನವಿಲುಕೋಸು ಮತ್ತು ಕ್ಯಾರೆಟ್ನ ಚಾಪರ್ಗೆ ಹಾಕಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ ಕುದೀತಾ ಇರ್ತಕ್ಕಂತಹ ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಇಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಆಮೇಲೆ ಒಂದು ಟೊಮೆಟೊನ ಸಹ ಹಾಕ್ಕೊಂಡಿದ್ದೀನಿ. ಮಸಾಲೆಗಳು ಹಾಕಿದ್ವೋ ಇಲ್ಲೋ ಅನ್ನೋ ಥರ ತುಂಬ ಚಿಕ್ಕದಾಗಿ ಒಂದು ಅರ್ಧ ಸ್ಪೂನು ಹಾಕ್ಕೋಬೇಕು. ಉಪ್ಪು, ಖಾರ, ಧನಿಯಾ ಪುಡಿ ಮತ್ತು ಚಕ್ಕೆ ಲವಂಗ ಪುಡಿನ ಇಲ್ಲಿ ನಾನು ತುಂಬ ಚಿಕ್ಕದಾಗಿ ನಾನು ಹಾಕ್ಕೊಂಡಿದ್ದೀನಿ. ತಟ್ಟೆನ ಮುಚ್ಚಿ ಬೇಯಿಸ್ಕೊಂಡು 1-2 ನಿಮಿಷ ಆದಮೇಲೆ ನೋಡಿದ್ರೆ ಈ ರೀತಿ ಸ್ಟಫಿಂಗ್ ರೆಡಿ ಆಗಿರುತ್ತೆ. ಈಗ ಒಂದು ಹಿಟ್ಟನ್ನ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಸೇಮ್ ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ಕೋತೀವಿ ಅದೇ ರೀತಿಯೇ, ಆದರೆ ಇಲ್ಲಿ ಸ್ವಲ್ಪ ಬೆಚ್ಚಗಿನ ನೀರನ್ನು ಹಾಕಿ ಕಲಿಸ್ಕೊಂಡು ಒಂದು ಹಿಟ್ಟನ್ನ ತಯಾರಿಸ್ಕೋಬೇಕಾಗುತ್ತೆ. ಈಗ ಇಲ್ಲಿ ಉಳ್ಳಿ ಹೂವು ಅಂತ ಏನು ಕರೀತಾರೆ, ಈರುಳ್ಳಿ ಹೂವು, ಅದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಪಾತಿನ ಏನು ನಾವಿಲ್ಲಿ ತಿಟ್ಕೊಂಡಿದ್ದೀವಿ ಚಿಕ್ಕದಾಗಿ, ಇದಕ್ಕೆ ಈ ಸ್ಟಫಿಂಗ್ನ ಹಾಕಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಅದು ಮನಿ ಬ್ಯಾಗ್ ಶೇಪಲ್ಲಿ ಬರಬೇಕು. ಆಮೇಲೆ ಇದನ್ನು ಎಲ್ಲ ಚಪಾತಿ ನಾವು ಏನು ಮಾಡ್ಕೊಂಡಿದ್ದೀವಿ ಅದಕ್ಕೆಲ್ಲನೂ ಇದೇ ರೀತಿ ಸ್ಟಫಿಂಗ್ಸ್ನ ಹಾಕಿ ರೆಡಿ ಮಾಡ್ಕೋಬೇಕು. ಇದನ್ನು ಕಟ್ಕೋಬೇಕು. ಇವಾಗ ಈ ಉಳ್ಳಿ ಹೂವು ಏನಿದೆ ಅದರಿಂದ ಈ ರೀತಿ ಕಟ್ಕೋಬೇಕಾಗತ್ತೆ ಈ ಬ್ಯಾಗ್ಸ್ನೆಲ್ಲನೂ. ಈಗ ಇದನ್ನು ಹಬೆನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಬಾಳೆ ಎಲೆ ಇಲ್ಲ ಅಂತಂದ್ಬಿಟ್ಟು ನಾನು ವಿಳ್ಯದೆಲೆನ ಇಟ್ಟು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಈ ಬ್ಯಾಗ್ಸ್ಗಳೆಲ್ಲ ಈಗ ರೆಡಿಯಾಗಿ ಆಗಿದೆ. ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದರ ಮೇಲೆ ಈ ಬಸಿಯೋ ಬಟ್ಟಲನ್ನು ಇಟ್ಟು ನೋಡಿ, ಎಲೆಗೂ ಸಹ ನಾನು ಒಂದಿಷ್ಟು ಎಣ್ಣೆನೂ ಸಹ ಹಾಕ್ಕೊಂಡಿಲ್ಲ. ಇದು ನೀರಲ್ಲಿ ತೊಳೆದಿರ್ತಕ್ಕಂಥದ್ದು. ಈಗ ಎಲೆಗಳನ್ನೆಲ್ಲ ಈ ರೀತಿ ತಟ್ಟೆ ಶೇಪಲ್ಲಿ ಈ ರೀತಿ ಇಟ್ಕೊಂಡು ಅದರ ಮೇಲೆ ಈ ತಯಾರಿಸಿಟ್ಕೊಂಡಿರ್ತಕ್ಕಂಥ ಸ್ಟಫಿಂಗ್ ಇದೆಲ್ಲ ಏನಿದೆ ಈ ಬ್ಯಾಗ್ಸ್ಗಳು ಇದನ್ನು ಇಟ್ಟು ಹಬೆನಲ್ಲಿ ಒಂದು 8ರಿಂದ 10 ನಿಮಿಷ ಬೇಯಿಸ್ಕೊಂಡು ಒದ್ದೆ ಕೈಯಿಂದ ಈ ರೀತಿ ಮುಟ್ಟು ನೋಡಿದ್ರೆ ಅಂಟ್ಕೋಬಾರ್ದು, ಆಗ ಇದು ಬೆಂದಿದೆ ಅಂತ ಅರ್ಥ. ಈಗ ಇದೆಲ್ಲ ರೆಡಿಯಾಗಿದೆ. ಇದನ್ನೇ ನಾನು ಇನ್ನೂ ಒಂದು ಬ್ಯಾಚಲ್ಲಿ ಕಜ್ಜಿಕಾಯಿ ಶೇಪಲ್ಲಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಇದು ಕ್ವಾಂಟಿಟಿ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಈ ವೆಜಿಟೇಬಲ್ ಬ್ಯಾಗ್ ಸೀರೀಸ್ನ ರೆಸಿಪಿ ನಂಬರ್ 5 ಬಂದು ವಡಾ ಕರಿ. ಇದನ್ನು ಮಾಡೋದು ಹೇಗೆ ಅಂತಂದರೆ, ಮೊದಲಿಗೆ 1 ಕಪ್ಪಿನಷ್ಟು ಕಡಲೆಬೇಳೆನ ನಾನಿಲ್ಲಿ 4ರಿಂದ 5 ಅವರು ನೆನೆಸ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು. ಆಮೇಲೆ ನೆನೆಸಿಟ್ಕೊಂಡಿರ್ತಕ್ಕಂತಹ ಕಡಲೆಬೇಳೆನ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಈ ರೀತಿ ರಫ್ ಕೋರ್ಸಾಗಿ ನಾವು ರುಬ್ಕೊಂಡು ಬರಬೇಕಾಗತ್ತೆ. ಈಗ ಒಂದು ಸ್ವಲ್ಪ ಕಡಲೆಬೇಳೆನ ಉಳಿಸ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯನ್ನು ಹಾಕಿ ಈ ರೀತಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಬಂದು ಅದನ್ನು ಸಹ ಈ ಬೌಲ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಕ್ಕೆ ಲವಂಗ ಪುಡಿ ಮತ್ತು ನಾನು ಸ್ವಲ್ಪ ಫ್ಲೇವರ್ನ ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಹಿದ್ಕಿದ ಬೇಳೆನ ಸಹ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಈ ರೀತಿ ಸಣ್ಣದಾಗಿ ಉಂಡೆಗಳನ್ನು ಮಾಡಿ ತೆಗೆದಿಟ್ಕೋಬೇಕಾಗತ್ತೆ. ಈಗ ಬಾಳೆ ಎಲೆನ ಈ ರೀತಿ ಒಲೆ ಮೇಲೆ ಈ ರೀತಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬಾಡಿಸ್ಕೊಂಡು ಆಮೇಲೆ ಹಾಕ್ಕೊಳ್ಳೋದ್ರಿಂದ ಅದು ಸಾಫ್ಟ್ ಆಗುತ್ತೆ. ಹಾಗಾಗಿ ಈಗ ಇದನ್ನು ಹಬೆನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಇದಕ್ಕೆ ಸಹ ನಾನು 1 ಡ್ರಾಪ್ ಸಹ ಎಣ್ಣೆನ ಹಾಕಿಲ್ಲ. ಈಗ ಮಸಾಲೆಗೆ ಅಂತಂದ್ಬಿಟ್ಟು ನಾನು ಒಂದು ಅರ್ಧಕ್ಕಿಂತ ಕಡಿಮೆ ತೆಂಗಿನಕಾಯಿ ತುರಿನ ತಗೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಂಡು ಬರಬೇಕಾಗತ್ತೆ. ಇದರಿಂದ ನಾವು ತೆಂಗಿನಕಾಯಿ ಹಾಲನ್ನು ಮಾತ್ರ ತಗೋಬೇಕಾಗತ್ತೆ. ಈಗ ಇದಕ್ಕೆ ಧನಿಯಾ ಪುಡಿ ಮತ್ತು ಚಕ್ಕೆ ಲವಂಗ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಮಸಾಲೆನ ಪ್ರಿಪೇರ್ ಮಾಡಿಕೊಂಡು ಆಗಿದೆ. ಈಗ ಹಬೆನಲ್ಲಿ ಈ ಉಂಡೆಗಳು ಸಹ ಬೆಂದಿದೆ. ಈಗ ಒಗ್ಗರಣೆ ಬದಲಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಒಂದು ಕಡಾಯಿಯಲ್ಲಿ ನಾನು ಒಂದು ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ ಮತ್ತು ಟೊಮೆಟೊನೂ ಸಹ ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇವೆರಡು ಬೆಂದಾದಮೇಲೆ ನಾನು ಈ ತೆಂಗಿನಕಾಯಿ ಹಾಲೇನಿದೆ ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಒಂದು ಉಂಡೆ ಸಹ ನಾನಿಲ್ಲಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸಹ ಇಲ್ಲಿ ಸಾರು ಸ್ವಲ್ಪ ಮಂದವಾಗಿ ಬರಬೇಕು, ಹಾಗಾಗಿ ಈ ಉಂಡೆನ ಹಾಕ್ಕೋಬೇಕು. ಆಮೇಲೆ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಅದು ಧನಿಯಾ ಪುಡಿ ಒಂದು ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಈಗ ಬಿಡಿಸ್ಕೊಂಡ್ರೆ ನೋಡಿ ಈ ಉಂಡೆಗಳು ಎಷ್ಟು ನೀಟಾಗಿ ಬಂದಿದೆ ಎಣ್ಣೆ ಹಾಕದೇ ಇರಾನೆ. ಈಗ ಇದನ್ನು ಒಂದು 5ರಿಂದ 6 ನಿಮಿಷ ಕುದಿಸಿಟ್ಕೊಂಡ್ರೆ ಆಗಿಬಿಡತ್ತೆ. ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ರೊಟ್ಟಿ, ಚಪಾತಿ, ಅನ್ನದ ಜೊತೆ ಸಹ ಇದು ಸೂಪರ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದವರೆಲ್ಲ ಲೈಕ್, ಶೇರ್, ಫಾಲೋ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು. 0 ಆಯಿಲ್ ಸೀರೀಸ್ 6ನ ರೆಸಿಪಿ ಬಂದು ಮಲಾಯ್ ಪೆಪ್ಪರ್ ಕಾರ್ನ್. ಇದನ್ನು ಮಾಡೋದು ಹೇಗೆ ಅಂತಂದರೆ, ಮೊದಲು ಒಂದು ಬಾಣಲೆಯಲ್ಲಿ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ದೊಣ್ಣೆಮೆಣಸಿನ್ಕಾಯಿ ಮತ್ತು ಬೇಯಿಸಿಟ್ಕೊಂಡಿರ್ತಕ್ಕಂತಹ ಆಲೂಗಡ್ಡೆನ 1-2 ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಮಗೆ ಒಂದು ಮಸಾಲೆ ಬೇಕಾಗುತ್ತೆ. ಅದಕ್ಕೆ ಅಂತ ನಾನು ಬಾದಾಮಿ, ಗೋಡಂಬಿ ಮತ್ತು ಗಸಗಸೆನ ಬಿಸಿ ನೀರಿನಲ್ಲಿ ನೆನೆಸ್ಕೊಂಡು ಶುಂಠಿ, ಬೆಳ್ಳುಳ್ಳಿ ತುಂಬ ಚಿಕ್ಕದಾಗಿ ಸೇರಿಸ್ಕೊಂಡು ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತು ಪನ್ನೀರು, ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಒಂದು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಈ ರೀತಿ ನುಣ್ಣಗೆ ಒಂದು ಮಸಾಲೆನ ಹರ್ಕೊಂಡು ಬರಬೇಕಾಗತ್ತೆ. ಈಗ ಈ ಮಸಾಲೆನ ಈ ಕಡಾಯಿಗೆ ಹಾಕ್ಕೊಂಡು ನೀರಿನ ಬದಲಾಗಿ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ಕೋಬೇಕಾಗತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಯಿಸಿಟ್ಕೊಂಡಿರ್ತಕ್ಕಂತಹ ಸ್ವೀಟ್ ಕಾರ್ನು ಸಹ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕೊನೆಯಲ್ಲಿ ಇದಕ್ಕೆ ಚಿಲ್ಲಿ ಫ್ಲೇಕ್ಸಿಂದ ನಾವು ಗಾರ್ನಿಷ್ ಮಾಡಿಕೊಂಡ್ರೆ ಈ ಮಲಾಯ್ ಪೆಪ್ಪರ್ ಕಾರ್ನ್ ರೆಡಿ ಆಗುತ್ತೆ. ರೆಸಿಪಿ ಇಷ್ಟ ಆದವರೆಲ್ಲ ಲೈಕ್, ಶೇರ್, ಫಾಲೋ ಮಾಡಿ. ಎಲ್ಲರಿಗೂ
ಝೀರೋ ಆಯಿಲ್ ಸೀರೀಸ್ನ ರೆಸಿಪಿ ನಂಬರ್ 7 ಬಂದು ಕಾಶಿ ಸೊಪ್ಪಿನ ಪಲ್ಯ. ಇದನ್ನು ಮಾಡೋದು ಹೇಗೆ ಅಂತಂದರೆ, ಮೊದಲಿಗೆ ಇಲ್ಲಿ ಕಾಶಿ ಸೊಪ್ಪನ್ನು ಈ ರೀತಿ ನೀಟಾಗಿ ಬಿಡಿಸ್ಕೋಬೇಕು. ಇದು ಬುಡ ಸಮೇತ ಸಿಕ್ಕಿದೆ ನನಗೆ. ಇದು ಅಡಿಕೆ ಮರಗಳ ಮಧ್ಯೆ ಬೆಳೆದಿರುವಂಥದ್ದು, ಹಾಗಾಗಿ ಬುಡ ಸಮೇತ ಸಿಕ್ಕಿದೆ. ಇಲ್ಲಾಂದರೆ ಒಂದೇ ಇದು ಗಿಡದಲ್ಲಿ ಎಲೆಗಳನ್ನು ಬಿಡಿಸ್ಕೊಂಡು ಮಾಡಬೇಕಾಗಿತ್ತು. ಈಗ ನೋಡಿ, ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಯಲ್ಲಿ ಒಂದು 2 ದೊಡ್ಡ ಈರುಳ್ಳಿಗಳನ್ನು ನಾನಿಲ್ಲಿ ಚಾಪರ್ಗೆ ಹಾಕಿ ಚಾಪ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅದು ನೀರನ್ನು ಬಿಡುತ್ತೆ. ಹಾಗಾಗಿ ಈಗ 2 ದೊಡ್ಡ ಟೊಮಾಟೊಗಳನ್ನು ಸಹ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಆಮೇಲೆ ಸೊಪ್ಪನ್ನು ಹಾಕ್ಕೋಬೇಕು. ಈಗ ಉಪ್ಪು ಮತ್ತೆ ಸೇರಿಸ್ಕೋಬೇಕು. ಉಪ್ಪನ್ನು ನೋಡಿಕೊಂಡು ಹಾಕ್ಕೋಬೇಕು, ಯಾಕೆ ಅಂತಂದರೆ ಈ ಸೊಪ್ಪು ಜಾಸ್ತಿ ಪ್ರಮಾಣ ಇರುತ್ತೆ ಮೊದಲಿಗೆ, ಆಮೇಲೆ ಕಡಿಮೆ ಆಗಿಬಿಡುತ್ತೆ. ಈಗ ನೋಡಿ, ಚೆನ್ನಾಗಿ ನೀರೆಲ್ಲ ಬಿಟ್ಟಿದೆ. ಈಗ ಇದಕ್ಕೆ ಒಂದು ಪುಡಿಯನ್ನು ತಯಾರಿಸ್ಕೋಬೇಕಾಗತ್ತೆ. ಇದಕ್ಕೆ ನಾನು ತೆಂಗಿನಕಾಯಿ ಒಂದು ಸ್ವಲ್ಪ ತೊಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹಾಗೆ ಕಡಲೆ ಬೀಜನ ಹುರಿದು ಅದರ ಸಿಪ್ಪೆಯನ್ನು ತೆಗೆದು ಆಮೇಲೆ ರಫ್ ಕೋರ್ಸಾಗಿ ನಾನಿಲ್ಲಿ ಇದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಚಿಲ್ಲಿ ಫ್ಲೇಕ್ಸನ್ನು ಹಾಕಿ ಅದ್ರ ಜೊತೆ ಈ ಕೊಬ್ಬರಿ ಮತ್ತು ಕಡಲೆ ಬೀಜದ ಪುಡಿಯನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಈ ಪಲ್ಯ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದವರೆಲ್ಲ ಲೈಕ್, ಶೇರ್, ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಝೀರೋ ಆಯಿಲ್ ಸೀರೀಸ್ನ ರೆಸಿಪಿ ನಂಬರ್ 8 ಬಂದು ವೈಟ್ ಪುಲಾವ್. ಇದನ್ನು ಮಾಡೋದು ಹೇಗೆ ಅಂತಂದರೆ, ಮೊದಲಿಗೆ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪನ ನೀರನ್ನು ಸೇರಿಸ್ಕೊಂಡು ಅದು ಕುದೀತಾ ಇರಬೇಕಾದ್ರೆ ಹೋಲ್ ಸ್ಪೈಸಸ್ನ ಹಾಕ್ಕೊಂಡು ಅದ್ರ ಜೊತೆಗೆ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ದೊಣ್ಣಮೆಣಸಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಆಮೇಲೆ ಕ್ಯಾರೆಟು, ಬೀನ್ಸು, ನೋಕೋಲು ಮತ್ತು ಹಸಿ ಬಟಾಣಿಯನ್ನು ಸಹ ಈ ರೀತಿ ಉದ್ದುದ್ದ ಸೀಳ್ಕೊಂಡಿದ್ದೀನಿ. ತರಕಾರಿಗಳನ್ನು ಈ ರೀತಿ ಮಾಡಿಕೊಂಡ್ರೆ ಪಲಾವ್ಗೆ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಹಾಕಿ ಈಗ ನೀರಿನ ಬದಲಿಗೆ ಕಾಸಿಟ್ಕೊಂಡಿರ್ತಕ್ಕಂತಹ 1/4 ಲೀಟರ್ ಹಾಲನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದರ ಜೊತೆಗೆ 1 ಟೊಮೆಟೊನ ಹೆಚ್ಚಿಟ್ಕೊಂಡಿರುವಂಥದ್ದು ಸಹ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ತರಕಾರಿಗೆ ಬೇಕಾದಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೋಬೇಕು ಮೊದಲಿಗೆ. ಈಗ ಇಲ್ಲಿ ಒಂದು ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತು 2 ಏಲಕ್ಕಿನ ಹಾಕ್ಕೊಂಡು ಒಂದು ಸ್ವಲ್ಪನೇ ನೀರು ಸೇರಿಸ್ಕೊಂಡು ರುಬ್ಕೊಂಡು ಬರಬೇಕು. ಇದರಿಂದ ತೆಂಗಿನ ಹಾಲನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನೆನೆಸಿಟ್ಕೊಂಡಿರ್ತಕ್ಕಂತಹ ಬಾಸ್ಮತಿ ಅಕ್ಕಿ ಏನಿದೆ ಅದಕ್ಕೆ ಈ ಹಾಲನ್ನು ಹಾಕಿ ನೆನೆಸ್ಕೋಬೇಕು. ಒಂದು 10 ರಿಂದ 15 ನಿಮಿಷ ನೆನೆಸ್ಕೋಬೇಕು. ಆಗ ಸುವಾಸನೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿ ಕುದೀತಾ ಇರ್ತಕ್ಕಂತಹ ತರಕಾರಿಗಳೇನಿದೆ ಈ ಕುಕ್ಕರಲ್ಲಿ, ಅದ್ರ ಜೊತೆಗೆ ಈ ಅಕ್ಕಿನ ಸಹ ಹಾಕಿ ಈಗ ಅಕ್ಕಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಒಂದು ಸ್ವಲ್ಪ ಚಕ್ಕೆ ಲವಂಗ ಪುಡಿನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ಹಾಲು ನೀರು ಎಲ್ಲ ಸೇರಿಸ್ಕೊಂಡಿರ್ತೀವಿ. ಅಳತೆಗೆ ಕರೆಕ್ಟಾಗಿದ್ದರೆ ಮಾತ್ರ ನಾವು ನೀರನ್ನು ಹೆಚ್ಚಿಗೆ ಸೇರಿಸ್ಕೋಬೇಕು, ಇಲ್ಲಾಂದರೆ ಸೇರಿಸ್ಕೋಬಾರ್ದು. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ 1 ವಿಷಲ್ ಹಾಕ್ಸ್ಕೊಂಡು ತೆಗೆದು ನೋಡಿದ್ರೆ ಈ ರೀತಿ ರೆಡಿಯಾಗಿರುತ್ತೆ ವೈಟ್ ಪುಲಾವು. ಈಗ ಜೆಂಟಲಾಗಿ ಒಂದು ಮಿಕ್ಸನ್ನು ಕೊಡಬೇಕಾಗತ್ತೆ ಇದಕ್ಕೆ, ಯಾಕಂದರೆ ಬಾಸ್ಮತಿ ರೈಸ್ ಅಲ್ವಾ. ಹಾಗಾಗಿ ಈಗ ಈ ಪಲಾವ್ ರೆಡಿಯಾಗಿದೆ. ರೆಸಿಪಿ ಇಷ್ಟ ಆದವರೆಲ್ಲ ಲೈಕ್, ಶೇರ್, ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಸೌತೆಕಾಯಿ ಕಡುಬು. ಇದನ್ನು ಮಾಡೋದು ಹೇಗೆ ಅಂತಂದರೆ, ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಒಂದು ಅರ್ಧ kg ಉಪ್ಪಿಟ್ಟು ರವೆನ ಇಲ್ಲಿ ತೊಗೊಂಡಿದ್ದೀನಿ. ಇದು ಅಕ್ಕಿ ರವೆ. ಇದಕ್ಕೆ ಒಂದು 400 ml ಅಂದರೆ ಅರ್ಧ ಲೀಟ್ರಿಗಿಂತ ಒಂದು ಸ್ವಲ್ಪ ಕಡಿಮೆ ಮೊಸರನ್ನು ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೋಬೇಕು. ಇದರ ಜೊತೆಗೆ ನಾನಿಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು 1 ಚಮಚದಷ್ಟು ಜೀರಿಗೆನೂ ಸಹ ಸೇರಿಸ್ಕೊಂಡು ನೆನೆಯೋದಕ್ಕೆ ಇಟ್ಟಿದ್ದೀನಿ. ಯಾಕಂದರೆ ಅಷ್ಟೊತ್ತಿಗೆ ನಾವು ಸೌತೆಕಾಯಿನ ಇದಕ್ಕೆ ತುರ್ಕೊಂಡು ಬರ್ಬೋದು. ಹಾಗಾಗಿ ಈಗ 2 ಸೌತೆಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ ತೊಳ್ಕೊಂಡು. ಇದನ್ನು ನೀಟಾಗಿ ಈ ರೀತಿ ಗ್ರೇಟ್ ಮಾಡಿಕೊಂಡು ಇಟ್ಕೋಬೇಕು. ಇದರಲ್ಲೂ ಸಹ ನೀರು ಬಿಡೋದ್ರಿಂದ ನಾವು ನೀರನ್ನು ನೋಡಿಕೊಂಡು ಹಾಕ್ಕೋಬೇಕು ಮೊದಲಿಗೇನೆ. ಈಗ ನೋಡಿ ಎಷ್ಟು ನೀರು ಬಿಟ್ಟಿದೆ. ಈ ನೀರನ್ನು ಸಹ, ಯಾಕಂದರೆ ಈ ಸೌತೆಕಾಯಿ ನೀರೇನಿದೆ ಇದೇ ರುಚಿಯನ್ನು ಹೆಚ್ಚಿಸೋದು, ಫ್ಲೇವರ್ ಸಹ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನು ಒಂದು 20 ರಿಂದ 30 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಬೇಕು ಈ ಹಿಟ್ಟನ್ನು. ಇದು ಕನ್ಸಿಸ್ಟೆನ್ಸಿ ಎಲ್ಲ ನೋಡ್ಕೋಬೇಕು, ಇಡ್ಲಿ ಹಿಟ್ಟಿನ ಹದಕ್ಕೆ ಇದೆಯಾ ಅಂತ ಚೆಕ್ ಮಾಡಿಕೊಂಡು ನಾವು ನೋಡ್ಕೋಬೇಕಾಗತ್ತೆ. ಈಗ ನೆನೆದಿದ್ದೆಲ್ಲ ಆದಮೇಲೆ ನಾವು ಇದನ್ನು ಈ ರೀತಿ ಬಾಳೆ ಎಲೆಗೆ ಹಾಕ್ಕೋಬೇಕಾಗತ್ತೆ. ಈ ಬಾಳೆ ಎಲೆಗೂ ಸಹ ನಾನು ಒಂದಿಷ್ಟು ಸಹ ಎಣ್ಣೆಯನ್ನು ಹಾಕಿಲ್ಲ, ಇದು ನೀರಲ್ಲಿ ತೊಳೆದಿಟ್ಕೊಂಡಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಈಗ ಇದನ್ನು ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಎಲ್ಲ ಎಲೆಗಳಿಗೂ ಸಹ ಹಾಕ್ಕೊಂಡು ನಾವು ಇದನ್ನು ಸ್ಟೀಮ್ ಕುಕ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಕಡಾಯಿನಲ್ಲಿ ಒಂದು ಸ್ವಲ್ಪ ನೀರನ್ನು ಇಟ್ಟು ಅದಕ್ಕೆ ಸಿಂಬೆ ಅಂತ ಸಿಗುತ್ತಲ್ವ, ಅದನ್ನು ಪಾತ್ರೆಯನ್ನು ಇಟ್ಕೊಳ್ಳೋದಕ್ಕೆ ಆ ಸಿಂಬೆನ ಇಟ್ಟು ಅದರ ಮೇಲೆ ತಟ್ಟೆನ ಇಟ್ಟು ಅದರ ಮೇಲೆ ಈ ಮಡ್ಚಿಟ್ಕೊಂಡಿರ್ತಕ್ಕಂತಹ ಈ ಬಾಳೆ ಎಲೆಯಲ್ಲಿರ್ತಕ್ಕಂಥ ಫೋಲ್ಡಿಂಗ್ಸ್ ಎಲ್ಲ ಏನಿದೆ ಇದನ್ನು ಈ ರೀತಿ ಪ್ಲೇಸ್ ಮಾಡ್ಕೋತಾ ಇದ್ದೀನಿ.
ಇದನ್ನೆಲ್ಲ ಇಟ್ಟು ಒಂದು 10ರಿಂದ 12 ನಿಮಿಷ ನಾವು ಬೇಯಿಸ್ಕೋಬೇಕಾಗತ್ತೆ ಹಬೆನಲ್ಲಿ. ಈಗ ಬೆಂದಾಗಿದೆಯಾ ಅಂತಂದ್ಬಿಟ್ಟು ಒದ್ದೆ ಕೈಯಿಂದ ನಾವು ಇದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಕೈಗೆ ಅಂಟಿಲ್ಲ ಅಂತಂದರೆ ಅದು ಬೆಂದಿದೆ ಅಂತ ಅರ್ಥ. ಈಗ ನೋಡಿ ಸೌತೆಕಾಯಿ ಕಡುಬು ಎಷ್ಟು ರುಚಿಯಾಗಿ ರೆಡಿಯಾಗಿದೆ ಅಂತ. ಈಗ ಇನ್ನೊಂದು ಪ್ಲೇಟಿಗೆ ಇದನ್ನೆಲ್ಲ ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಓಪನ್ ಮಾಡಿ ನೋಡಿದ್ರೆ ಈ ರೀತಿ ಕಾಣುತ್ತೆ. ಇದು ಯಾವುದಾದ್ರೂ ನಿಮ್ಮ ಇಷ್ಟದ ಚಟ್ನಿ ಜೊತೆ ಇದನ್ನು ಸವಿಬಹುದಾಗಿರುತ್ತೆ. ಈಗ ಮಕ್ಕಳ ಲಂಚ್ ಪ್ಯಾಕ್ಗೂ ಸಹ ನಾನು ಇದೇ ರೀತಿ ಫೋಲ್ಡ್ ಮಾಡಿ ಹಾಕಿದ್ದೀನಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗೆ ಲೈಕ್, ಶೇರ್, ಫಾಲೋ ಮಾಡೋದನ್ನು ಖಂಡಿತ. ಸೀರೀಸ್ನ ರೆಸಿಪಿ ನಂಬರ್ 10 ಬಂದು ಸೋಯಾ ಕೀಮಾ. ಇದನ್ನು ಮಾಡೋದಕ್ಕೆ ನಾವು ಮೊದಲಿಗೆ 1 ಕಪ್ನಷ್ಟು ಹುರಿಗಡಲೆನ ಪೌಡರ್ ಮಾಡಿ ಇಟ್ಕೋಬೇಕು. ಈಗ ಬಿಸಿ ನೀರಿಗೆ ಒಂದು ಸ್ವಲ್ಪ ಸೋಯಾ ಚಂಕ್ಸನ್ನು ಹಾಕಿ ಬೇಯಿಸ್ಕೊಂಡು ಈ ರೀತಿ ನೀರನ್ನೆಲ್ಲ ಸ್ಕ್ವೀಸ್ ಮಾಡಿ ತೆಗೆದಿಟ್ಕೋಬೇಕಾಗತ್ತೆ. ಈಗ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಪಲ್ಸ್ ಮೋಡಲ್ಲಿ ಸುಮ್ಮನೆ 1 ನಿಮಿಷಕ್ಕಿಂತ ಕಡಿಮೆ ಇದನ್ನು ಬ್ಲೆಂಡ್ ಮಾಡಿಕೊಂಡು ಈ ಹುರ್ಗಡ್ಲೆ ಮತ್ತು ಈ ಸೋಯಾ ಕೀಮಾ, ಉಪ್ಪು, ಖಾರ, ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಚಕ್ಕೆ ಲವಂಗ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಇದನ್ನು ಕಲಿಸ್ಕೊಂಡು ಈ ರೀತಿ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೋಬೇಕಾಗತ್ತೆ. ಈಗ ಈ ಉಂಡೆಗಳನ್ನೆಲ್ಲ ಏನು ಮಾಡ್ಕೊಂಡಿದ್ದೀವಿ ಇದನ್ನು ಸ್ಟೀಮ್ ಕುಕ್ ಮಾಡ್ಕೋಬೇಕಾಗತ್ತೆ. ನಾನು ಇದ್ರ ಜೊತೆ ರುಚಿ ಸ್ವಲ್ಪ ಹೆಚ್ಚಿಗೆ ಇರಲಿ ಅಂತ ಸೀಸನಲ್ ಕಾಳು ಆಗಿರ್ತಕ್ಕಂತಹ ಹಿತಕವರೆಯನ್ನು ಸಹ ನಾನು ಒಂದು ಬಾಕ್ಸ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಮತ್ತು ಉಪ್ಪನ್ನು ಸೇರಿಸಿ ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಈಗ ಒಂದು ಮಸಾಲೆನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾವು ಕುದೀತಾ ಇರ್ತಕ್ಕಂತಹ ನೀರಿಗೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಮತ್ತು ಏಲಕ್ಕಿ ಇಷ್ಟನ್ನು ಹಾಕಿ ನಾವು ಬೇಯಿಸ್ಕೋಬೇಕಾಗತ್ತೆ. ಅದನ್ನು ಬೇಯಿಸ್ಕೊಂಡಾದಮೇಲೆ ಅದನ್ನು ಆರೋದಕ್ಕೆ ಬಿಟ್ಟು ತಣ್ಣಗಾದಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ನೀಟಾಗಿ ಈ ರೀತಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಈಗ ಈ ಮಸಾಲೆನ ಸೇಮ್ ಪ್ಯಾನ್ ಏನಿದೆ ಬೇಯಿಸ್ಕೊಂಡಿರ್ತಕ್ಕಂತಹದ್ದು ಅದಕ್ಕೆ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಚಕ್ಕೆ ಲವಂಗ ಪುಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಈಗ ಉಂಡೆಗಳೆಲ್ಲ ಬೆಂದಿದೆ. ಮೊದಲಿಗೆ ಈ ಬೇಳೆನ ಹಾಕ್ಕೊಂಡು ಒಂದು 10 ನಿಮಿಷ ನಾವು ಕುದಿಸ್ಕೋಬೇಕಾಗತ್ತೆ. ಇದು ಅಷ್ಟು ಚೆನ್ನಾಗಿ ಬೆಂದಿರೋದಿಲ್ಲ, ಹಾಗಾಗಿ ಆಮೇಲೆ ಉಂಡೆಗಳನ್ನು ಸಹ ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಕರಿಬೇವನ್ನು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ಬೇಯಿಸಿಟ್ಕೊಂಡಿರ್ತಕ್ಕಂತಹ ಆಲೂಗಡ್ಡೆನ ಹಾಕ್ಕೊಂಡ್ರೆ ಈ ರೀತಿ ಮಾಡಿಕೊಂಡು ಸಾರು ಮಂದವಾಗಿ ಬರುತ್ತೆ ಮತ್ತು ಉಪ್ಪು ಏನಾದರೂ ಜಾಸ್ತಿ ಆಗಿದ್ದರೆ ಅದು ಸಹ ಹೀರ್ಕೊಳ್ಳುತ್ತೆ. 0 ಆಯಿಲ್ ಸೀರೀಸ್ ಹೇಗಿತ್ತು ಅಂತ ತಿಳಿಸಿ, ಜೊತೆಗೆ ಲೈಕ್, ಶೇರ್, ಫಾಲೋ ಮಾಡಿ.